ಆ ಮಳವಳ್ಳಿನಲ್ಲಿ ಪೂರ್ತಿ ನಾನೇನು ಕ್ಯಾಂಪೇನ್ ಎಲ್ಲ ಮಾಡಿದಾಗ ನಾನು ತ್ರೀ ಪೀಸ್ ಸೂಟೇ ಹಾಕ್ಕೊಂಡಿದ್ದದ್ದು. ಎಲೆಕ್ಷನ್ ದಿನನೂ ಕೂಡ ಈವನ್ ರಿಸಲ್ಟ್ ಬಂದ ದಿನನೂ ನಾನು ಅದನ್ನೇ ಅನ್ಕೊಂಡಿದ್ದದ್ದು. ದೆನ್ ಎಲೆಕ್ಷನ್ ಆಗಿ ಒಂದು 10 ದಿನ ಆದಮೇಲೆ ನನಗೆ ಗೊತ್ತಾಗಿದ್ದು ಏನಪ್ಪ ಅಂತ ಹೇಳಿದ್ರೆ, ಗ್ರೌಂಡ್ ಲೆವೆಲಲ್ಲಿ ನಾವೇನು ಕೊಡ್ಬೋದು, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಪ್ರತಿ ಸಾರಿನೂ ನಮಗೆ ಟೈಮ್ ಇರಲಿಲ್ಲ. ಇವಾಗ ನಾವೇನು ಮಿಷನ್ ಇಟ್ಕೊಂಡಿದ್ದೀವಿ ಅಂದರೆ 2047 ಅಂದರೆ 2047 ಅಷ್ಟೊತ್ತಿಗೆ ಭಾರತ ದೇಶದ ಒಂದು ಎಕನಾಮಿನ ಚೇಂಜ್ ಮಾಡಬೇಕು. ಭಾರತ ದೇಶ ಪ್ರಪಂಚದಲ್ಲೇ ನಂಬರ್ 1 ಆಗಿರಬೇಕು. ಎಜುಕೇಷನ್ನು ಮತ್ತು ಹಾಸ್ಪಿಟಲ್ ಅನ್ನುವಂಥದ್ದು ಫ್ರೀ ಆಗಿರಬೇಕು. ಸೊ ಈ ಥರ ಒಂದಷ್ಟು ದೊಡ್ಡ ದೊಡ್ಡ ಗುರಿಗಳನ್ನ ನಾವಿಟ್ಟು ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ನಿರ್ಮೂಲನೆ ಆಗಿರಬೇಕು ಅನ್ನುವಂಥ ಗುರಿ ಇಟ್ಕೊಂಡಿರೋದ್ರಿಂದ ನಮಗೇನು ಅನ್ನಿಸ್ತು ಅಂದರೆ, ಆ ಥರ ರೆಡಿ ಆಗಲಿಕ್ಕೆ ನಮಗೆ ಟೈಮ್ ಇಲ್ಲದೆ ಇರೋ ಕಾರಣದಿಂದ ನಾವು ಕಾಮನ್ ಮ್ಯಾನ್ ಏನಿರ್ತಾರೋ, ಇವಾಗಲೂ ನೀವು ನೋಡಿ ನಾನೆಲ್ಲ ಮೀಟಿಂಗ್ನೂ ಮುಗಿಸ್ಕೊಂಡು ನಾನು ಇವಾಗ ಬಂದಿದ್ದು. ಆದರೆ ಆಲ್ ಆಫ್ ಎ ಸಡನ್ ನಾವು ಬರಬೇಕಾಗತ್ತಲ್ಲ ಅನ್ನುವಂಥ ದೃಷ್ಟಿಯಿಂದ ಸೂಟ್ ಹಾಕಿಲ್ಲ. ಹಂಗೆ ಅಂದ್ಕೊಂಡು ಹಾಕಲ್ಲ ಅಂತಲ್ಲ, ಹಾಕ್ತೀನಿ, ಬಟ್ ಇವತ್ತು ಹಾಕಿಲ್ಲ.